ಕುಂದ್ರಿ ಸುಮ್ ಕುಂದ್ರ ಬರ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ. ನಾನು ತುಂಬ ಚಲೋ ಇದ್ದೀನಿ. ಕಿತಾಪತಿ ಹೆಂಗಸ್ರೆ ಬರೀ ಇಂಥದೆಯಾ. ಹೆಲ್ತ್ ಪ್ರಾಬ್ಲಮ್ ಇದ್ದಿರ್ಲಿಂತ ಸ್ವಲ್ಪ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡತ್ತೀನಿ ರೀ. ಸೊ ಇದು ಕಾಲೇಜಿಗೆ ಹೋಗೋ ಲಾಸ್ಟ್ ವಿಡಿಯೋ ಆಗಿರ್ತ್ರಿ. ಆಲ್ಮೋಸ್ಟ್ ಎಲ್ಲರೂ ಎಮೋಷನಲ್ ಆದ್ರು. ಯಾಕಂತ ತಿಳ್ಕೊಬೇಕಂದ್ರೆ ವಿಡಿಯೋ ಪೂರ್ತಿ ನೋಡ್ರಿ. ನೇತ್ರಿ ಏನ್ ಮಾಡತ್ತೆ? ನೇತ್ರ ಅಂತೂ ಪಕ್ಕಾ ಸ್ನ್ಯಾಪ್ ಲವರ್ ಇದ್ದಾಳ್ರಿ. ಈ ತರ ಎಲ್ಲ ಸಿಗ್ನೇಚರ್ ಮಾಡ್ತಿರೋದು ನೋಡಿ ಸಿಗ್ನೇಚರ್ ಡೇ ಐತೆ ಅಂತ ಕನ್ಫ್ಯೂಸ್ ಆಗಬೇಡಿ. ಆಕ್ಚುಲಿ ಸಿಗ್ನೇಚರ್ ಡೇ ಇರಲಿಲ್ಲ. ಅವತ್ತಿನ ದಿನ ನಮ್ದು ಪ್ರಾಕ್ಟಿಕಲ್ ಲಾಸ್ಟ್ ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲರಿಗೂ ಗೊತ್ತಿತ್ತು ನಾವಿನ್ನು ವಾಪಸ್ ಎಲ್ಲರೂ ಈ ಥರ ಕಾಲೇಜ್ದಾಗ ಸೇರೋಕ್ಕಾಗಲ್ಲ ಅಂತ. ಒಂದು ಕಡೆ ನಮ್ಮ 3 ವರ್ಷದ ಜರ್ನಿ ಕಂಪ್ಲೀಟ್ ಆಯ್ತು ಅನ್ನೋ ಖುಷಿ, ಇನ್ನೊಂದು ಕಡೆ ಕಾಲೇಜ್ ಲೈಫ್ ಎಂಡ್ ಆಯ್ತು ಅನ್ನೋ ದುಃಖ ಇತ್ತು. ಈ 3 ವರ್ಷದ ಜರ್ನಿನ ಎಲ್ಲರೂ ತಮ್ಮ ಚಿಕ್ಕ ಸಿಗ್ನೇಚರ್ ಮೂಲಕ ವ್ಯಕ್ತಪಡಿಸತ್ತಿದ್ರು. ನೋಡ್ತಿರ್ಬೇಕ ಎಲ್ಲರೂ ಎಷ್ಟು ಖುಷಿಯಿಂದ ಅದಾರಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಏನಿಲ್ಲ ಹಂಗೆ ಸುಮ್ಮನೆ. ಇವ್ರಿಬ್ರಿಗೂ ನೋಡ್ರಿ ಎಲ್ಲರೂ ನಾರ್ಮಲ್ ಆಗಿ ಬರೆಯಾಕತ್ತಿದ್ರ, ಇವ್ರಿಬ್ರು ಫೋರ್ಸ್ಫುಲ್ಲಿ ಅಮರೇಶ್ ಅಣ್ಣನ ಮೇಲೆ ಬರೆಯತ್ತಿದ್ರ. ಅಂಥದ್ದು ಏನು ಬರ್ತಾರಪ್ಪ ಅಂತ ನೀವ ನೋಡ್ರಿ. ಎಲ್ಲರದು ಒಂದು ಕಡೆ ಆದ್ರೆ ಇವ್ರು ಮೂವರ್ದು ಈ ಕಡೆ ಬೇರೆನ ನಡೆಯತ್ತಿತ್ತು. ಹಂಗೆ ನಮ್ಮ ಮ್ಯಾಮ್ಗೆ ಕಾಲ್ ಮಾಡಿದ್ವಿ, ಅವ್ರು ಬಂದಿರಲಿಲ್ಲ. ಸೊ ಅವ್ರ ಕಡೆಯಿಂದನೂ ಸಿಗ್ನೇಚರ್ ತೊಗೊಂಡ್ವಿ. ಅವ್ರಂತೂ ಫುಲ್ ಎಮೋಷ್ನಲ್ ಆದರಿ. ಇದೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊಂಟಿರಿ ಬಸ್ ಸ್ಟ್ಯಾಂಡ್ ಕಡೆ. ಹಂಗೆ ಹೋಗ್ತಾ ದಾರಿಯೊಳಗೆ ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿನ್ಕೊಂಡು ಹೊಂಟಿದ್ವಿ. ಸೊ ಇನ್ನೇನು ಬಸ್ ಸ್ಟ್ಯಾಂಡ್ ಹೊಂಟಿದ್ರಿ, ನಮ್ಮ ಮೇಡಮ್ ಆಫೀಸ್ ಕಾಲ್ ಮಾಡಿ ಕರೆದ್ರು. ಸೊ ಫೈನಲ್ ಆಗಿ ಅವ್ರ ಕಡೆಯಿಂದ ಒಂದು ಟ್ರೀಟ್ ಕೊಡಿಸಿದ್ರಿ. ನಾವಂತೂ ಭಾಳ ಮಿಸ್ ಮಾಡ್ಕೊಳತ್ತೀವಿ ಅವರಿಗೆ. ಸೊ ಮ್ಯಾಮ್ಗೊಂದು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಡೈರೆಕ್ಟ್ ನಾವು ಬಂದಿರಿ ಇವಾಗ ಇಲ್ಕಲ್ ಬಸ್ ಸ್ಟ್ಯಾಂಡಿಗೆ. ಇವಳಿಗೆ ನೋಡ್ರಿ ಫೋನಾಗ ಎಷ್ಟು ಬಿಸಿ ಅದಾಳ ಅಂತ. ಸೊ ಇವರೆಲ್ಲರ ಜೊತೆ ಇದನ್ನ ಲಾಸ್ಟ್ ವಿಡಿಯೋ ಆಗಿರೋದ್ರಿಂದ ಇವ್ರು ನನ್ನಲ್ಲಿ ಏನು ಮಿಸ್ ಮಾಡ್ಕೋತಾರಂತ ಕೇಳತ್ತಿದ್ದೆ. ನಿನ್ನ ವಿಡಿಯೋದೊಳಗೆ ನಮ್ಮನ್ನ ಮಿಸ್ ಮಾಡ್ಕೋತೀವಿ. ಹೌದು, ಮತ್ತೇನು ಮಿಸ್ ಮಾಡ್ಕೊಂತೀವಿ? ಬರೀ ವಿಡಿಯೋದಾಗ ಅಷ್ಟು ಮಿಸ್ ಮಾಡ್ಕೋತೀನಿ. ನಂಗೆ ನಿನ್ನ ಭಾಳ ಮಿಸ್ ಮಾಡ್ಕೊತೀನಿ. ನಿನ್ನ ಬಾ ಥ್ಯಾಂಕ್ಸ್. ಟೆಡ್ಡಿ ಬೇರೆ ಮಾಡ್ತು, ಎಲ್ಲ ಮಾಡ್ತು. ಭಾಳ ಮಿಸ್ ಮಾಡ್ಕೊಂತೀವಿ ನೋಡಿ. ಗೋವಾಕ್ಕೆ ಹೋದ್ರು ನೀನು ನಮ್ಮನ್ನ ನೆನಪು ಮಾಡ್ಕೊಂಡಿರ್ಬೇಕು. ಸೊ ಅಲ್ಲಿಂದ ನೆಕ್ಸ್ಟ್ ಡೇನ ನಮ್ಮ ನಡೆ ಗೋವಾ ಕಡೆ ಆಗಿತ್ತು ರೀ. ಗೋವಾ ಕಡೆ ಹೊಂಟಿವಿ ಇವಾಗ. ನಾವು ನೈಟ್ ಜರ್ನಿ ಮಾಡತ್ತಿದ್ವಿ. ನಮ್ಮ ತಮ್ಮ ಭಾಳ ಹೊತ್ತನ ನಿದ್ದೆ ಕಂಟ್ರೋಲ್ ಮಾಡಿದ ಪಾಪ. ಬಟ್ ನಿದ್ದೆ ಕಂಟ್ರೋಲ್ ಆಗ್ಲಾರ್ದಕ್ಕೆ ನೋಡ್ರಿ ಲಾಸ್ಟಿಗೆ ಹೆಂಗೆ ಕೂತಾನಂತ. ಮಾರ್ನಿಂಗ್ 4 o'clockಗೆ ನಾವು ಹೋಗಿ ಗೋವಾ ರೀಚ್ ಆದ್ವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗ್ತೀರಿ. ಸಿಗೋಣ್ರಿ ಮುಂದಿನ ಬ್ಲಾಗ್ದಾಗ. ಅಲ್ಲಿವರೆಗೂ ಬಾಯ್.